ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ನಾನು ಒಂದಷ್ಟು ಗ್ಲಾಸ್ದು ಕಂಟೈನರ್ಸ್ಗಳನ್ನ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದೀನಿ ಅಂತ ಹೇಳಿಬಿಟ್ಟು. ಅದನ್ನು ಲಾಸ್ಟ್ ವ್ಲಾಗಲ್ಲೇ ನಿಮಗೆ ತೋರಿಸಿದ್ದೆ, ಎಲ್ಲ ಕ್ಲೀನ್ ಮಾಡಿ ಹಿಂಗೆ ಎತ್ತಿಟ್ಕೊಂಡಿದ್ದೀನಿ ಅಂತ. ಇವಾಗ ಅದನ್ನು ಆರ್ಗನೈಸ್ ಮಾಡೋ ಟೈಮ್ ಬಂತು. ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ ನಾನು ಈ ಥರ ಆರ್ಗನೈಸ್ ಮಾಡ್ಕೋಬೇಕು ನನ್ನ ಕಿಚನ್ನ ಅಂತ ಹೇಳಿಬಿಟ್ಟು. ಆದರೆ ಹಾಗೇ ಇರಲಿಲ್ಲ. ಕೊನೆಗೂ ಇವಾಗ ಟೈಮ್ ಬಂದಿದೆ, ನಾನು ಆರ್ಗನೈಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಎಲ್ಲ ಡಬ್ಬಿಗಳನ್ನ ನಾನು ಅದು ಬಂದ ತಕ್ಷಣವೇ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಹಾಗೆ ನನ್ನ ಹತ್ರ ಇರೋ ಹಳೆ ಗ್ಲಾಸ್ ಡಬ್ಬಿಗಳನ್ನೂ ಕೂಡ ನಾನು ನೀಟಾಗಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನೆಲ್ಲ ಕೂಡ ಫಿಲ್ ಮಾಡಿ ಜೋಡಿಸ್ಕೊತಾ ಇದ್ದೀನಿ. ಹಾಗೆಯೇ ಇದನ್ನೆಲ್ಲ ಜೋಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಶೆಲ್ಫ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋದು. ಆಫೀಸಲ್ಲಿ ಒಂದು ಚೂರು ವುಡ್ ವರ್ಕ್ ಮಾಡಿಸಿದಾಗ ಅದರಲ್ಲಿ ಮಿಕ್ಕಿರೋ ಪೀಸ್ನ ಯಜಮಾನ್ರು ಹಾಗೆ ಎತ್ತಿಟ್ಟಿದ್ರು. ನಿಂಗೇನಾದರೂ ಯೂಸ್ ಆಗುತ್ತಾ ನೋಡು ಅಂತ ಹೇಳ್ಬಿಟ್ಟು ಕೊಟ್ಟರು. ನಾನು ಅದಕ್ಕೆ ಐಡಿಯಾ ಮಾಡಿ ರೀ ಇದ್ರಲ್ಲಿ ಶೆಲ್ಫ್ ಮಾಡಿಸ್ಬೋದು, ಕಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸಿದೆ. ಅದರ ಮೊಳೆ ಒಡ್ಸೋದಕ್ಕೆ ಆಗಲೇ ಇಲ್ಲ. ಅದನ್ನು ಆಮೇಲೆ ಯಜಮಾನ್ರೇ ಹೆಂಗೋ ಒಡೆದು ಕೊಟ್ಟರು. ತುಂಬ ಗಟ್ಟಿ ಇತ್ತು ಮರ, ಹಾಗಾಗಿ ನನ್ನ ಕೈಲಿ ಟ್ರೈ ಮಾಡಿದೆ, ಆಗಲಿಲ್ಲ. ಅದಕ್ಕೊಂಚೂರು ಮೊಳೆ ಒಳಗೆ ಹೋಗಲೇ ಇಲ್ಲ. ಒಳಗೆ ಹೋದ್ರೂ ಮೊಳೆ ಬೆಂಡಾಗಿ ಹೋಗೋದು. ಕೊನೆಗೆ ಯಜಮಾನ್ರೇ ನೀಟಾಗಿ ಅದಕ್ಕೆ ಮೊಳೆ ಹೊಡ್ಕೊಟ್ರು. ಇವಾಗ ಅದನ್ನು ಎಲ್ಲ ನಾನು ಕಿಚನಲ್ಲಿ ಒರೆಸ್ಬಿಟ್ಟು ನೀಟಾಗಿ ಇಟ್ಕೊಂಡು ಆರ್ಗನೈಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಡಬ್ಬಿಗೆ ಒಂಚೂರು ಜೀರಿಗೆನೂ ಫ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳೋಣ, ಪಾಪು ಸರಿಗೆಲ್ಲ ಅವನಿಗೆ ಯೂಸ್ ಆಗ್ತಾ ಇರುತ್ತೆ ಡೈಲಿ ಅಂತ ಹೇಳಿಬಿಟ್ಟು. ಯಾವತ್ತು ಯೂಸ್ ಮಾಡ್ಕೋತೀನಿ ಡೈಲಿ ಅದನ್ನೆಲ್ಲ ನೀಟಾಗಿ ಇವಾಗ ನಾನು ಡಬ್ಬಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಈ ಥರ ಕಂಟೈನರ್ದು ಕ್ಯಾಪ್ ಒಂದು ಸ್ವಲ್ಪ ಓಪನ್ ಮಾಡಿ ಪೌಡ್ರ್ ಥರ ಹಾಕ್ಕೋಬೋದಲ್ಲ, ಆ ಕಂಟೈನರ್ಗೆ ನಾನು ಅರಿಶಿನ ಮತ್ತು ಜೀರಿಗೆ ಪುಡಿ ಹಾಗೆ ಮೆಣಸು ಪುಡಿನ ಹಾಕಿದ್ದೀನಿ. ಇವಾಗ ಇಡ್ತಾ ಇದ್ದೀನಿ ನೋಡಿ. ಈ ಕಂಟೈನರ್ಸ್ಗಳು ಸ್ವಲ್ಪ ದೊಡ್ಡದಿದೆ. ಈ ಕಂಟೈನರ್ಸ್ಗಳಲ್ಲಿ ನಾನು ಒಗ್ಗರಣೆಗೆ ಹಾಕೋವಂಥ ಐಟಮ್ಗಳನ್ನ ಇಟ್ಟಿದ್ದೀನಿ. ಸಾಸಿವೆ ಇರ್ಬೋದು, ಜೀರಿಗೆ ಇರ್ಬೋದು, ಕಡಲೆಬೀಜ ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಒಂದು ಡಬ್ಬಿಲಿ ಚಟ್ನಿ ಪುಡಿ ಇಟ್ಕೊಂಡಿದ್ದೀನಿ. ಮನೇಲಿ ಯಾವಾಗಲೂ ರೊಟ್ಟಿ ಚಪಾತಿ ಮಾಡಿದಾಗ ಚಟ್ನಿ ಪುಡಿ ಜಾಸ್ತಿ ಯೂಸ್ ಮಾಡ್ತೀವಿ ನಾವು, ಹಾಗಾಗಿ ಚಟ್ನಿ ಪುಡಿ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಕೆಳಗಡೆ ನಾನು ತುಪ್ಪ ಹಾಗೆ ಒಣಮೆಣ್ಸಿನ್ಕಾಯಿ, ಕಾಫಿ ಪುಡಿ, ಟೀ ಪುಡಿ ಮತ್ತು ಅರಿಶಿನ, ಜೀರಿಗೆ ಪೌಡ್ರ್ ಮಾಡಿ ಇಟ್ಕೊಂಡನಲ್ಲ ಅದು, ಹಾಗೆಯೇ ಮೆಣಸು ಪುಡಿ ಮುಂಚೆನೇ ಇತ್ತು, ಅದನ್ನು ಕೂಡ ನಾನು ಈ ಕಂಟೈನರಲ್ಲಿ ಹಾಕಿ ಜೋಡಿಸಿ ಇಟ್ಕೊತಾ ಇದ್ದೀನಿ. ಹಾಗೆಯೇ ಅಡುಗೆಗೆ ಬಳಸುವಂಥ ಸೋಡಾ ಕೂಡ ನಾನು ಇಲ್ಲೇ ಇಟ್ಕೊತಾ ಇದ್ದೀನಿ. ಮತ್ತು ಇದು ಪೆಪ್ಪರ್ ಪೌಡರ್, ಇನ್ಸ್ಟೆಂಟಾಗಿ ಬೇಕಂದರೆ ಪೆಪ್ಪರ್ನ ಅದರಲ್ಲೇ ಪುಡಿ ಮಾಡಿ ಹಾಕ್ಕೋಬೋದು. ಇದು ನೋಡಿ ಟೀ ಮತ್ತು ಕಾಫಿ ಅಂತ ನಾನು DIY ಮಾಡಿದ್ನಲ್ಲ, ಇದನ್ನು ಕೂಡ ಸ್ವಲ್ಪ ಸ್ಪೇಸ್ನ ಅದನ್ನು ಚೇಂಜ್ ಮಾಡಿದ್ದೀನಿ. ಇವಾಗ ಹೆಂಗೆ ಕಾಣಿಸ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಇವಾಗ ಈ ಥರ ಇದೆ ನನ್ನ ಕಿಚನ್ನು. ನನಗಂತೂ ಇದು ಪ್ಲ್ಯಾಂಟ್ ಇನ್ನೊಂದು ಶೇರ್ ಮಾಡಬೇಕಿತ್ತು ನಿಮ್ಮ ಜೊತೆ. ಇದು ನಾನು ಸ್ಟೀಲ್ದು ಹುಕ್ಕು ತಂದು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ನೇತಾಕೋದಿದ್ರೆ ನೇತಾಕೊಬೋದು. ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೆ ಇಷ್ಟ ಆಯಿತು. ನನ್ನ ಕಿಚನ್ಗೆ ನ್ಯೂ ಅಡಿಷನ್ ಅಂತಲೇ ಹೇಳ್ಬೋದು. ಇದು ನೋಡಿ ಹೊಸ್ತಾ ಪ್ಲ್ಯಾಂಟು. ಇದು ಅಕ್ಕ ಮನೆಗೆ ಹೋಗಿದ್ನಲ್ಲ, ಆವಾಗ ಅವ್ರ ಮನೇಲಿ ತುಂಬ ದೊಡ್ಡದಾಗಿ ಬೆಳೆದಿತ್ತು. ಅವ್ರ ಹತ್ರ ಒಂದು ಸ್ವಲ್ಪ ನಾನು ಇದನ್ನು ಕಟ್ ಮಾಡಿಸ್ಕೊಂಡು ಬಂದೆ. ಹೆಂಗೆ ಬರುತ್ತೋ ಅಂತ ಅನ್ಕೋತಿದ್ದೆ, ಆದರೆ ಇವಾಗ ಚೆನ್ನಾಗೇ ಬರ್ತಾಯಿದೆ. ಮತ್ತು ಅದು ಹೊಸ್ದಾಗಿ 2-3 ಎಲೆ ಕೂಡ ಚಿಗುರ್ಕೊಂಡು ಬಂದಿದೆ. ತುಂಬ ಖುಷಿಯಾಯಿತು. ಎಷ್ಟು ಕಮ್ಮಿ ಬೆಳಕು ನಮ್ಮ ಅಡುಗೆ ಮನೆಗೆ ಬರೋವಂಥದ್ದು, ಅದರಲ್ಲೂ ಕೂಡ ಈ ಗಿಡ ಸರ್ವೈವ್ ಆಗ್ತಿದೆಯಲ್ಲ, ನಂಗೆ ಅದೇ ಖುಷಿ. ತಿಂಡಿಗೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಯಜಮಾನ್ರು ಸ್ನಾನ ಮಾಡೋಕ್ಕೆ ಹೋಗಿದ್ರು. ಪಾಪು ಇವತ್ತೇನೋ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾಯಿದ್ದ. ಸರಿ ಫಟಾಫಟ್ ಅಂತ ಹೇಳಿಬಿಟ್ಟು ತಿಂಡಿ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಉಪ್ಪಿಟ್ಟಿಗೆ ಇವತ್ತು ಕ್ಯಾಪ್ಸಿಕಮ್ ಕೂಡ ಇತ್ತು ಮನೇಲಿ, ಅದನ್ನು ಕೂಡ ಬಳಸ್ಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಕ್ಯಾಪ್ಸಿಕಮ್ ತಂದು ಸ್ವಲ್ಪ ದಿನನೇ ಆಗೋಯಿತು, ಒಂದು 4-5 ದಿನ ಆಗೋಯಿತು. ಸ್ವಲ್ಪ ಇದು ಕ್ಯಾಪ್ಸಿಕಮ್ದು ಸ್ಕಿನ್ನೆಲ್ಲ ಒಂಚೂರು ಇದಾಗ್ತಾಯಿತ್ತು. ಹಾಗೆ ಮನೆಗೆ ತೊಂಡೆಕಾಯಿ ಕೂಡ ತೊಗೊಂಬಂದಿದ್ದೆ, ಅದು ಕೂಡ ಸ್ವಲ್ಪ ಬೇಗ ಬೇಗ ಖಾಲಿ ಮಾಡೋ ಟೈಮ್ ಬಂತು. ತೊಂಡೆಕಾಯಿದು ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಲಾಸ್ಟಲ್ಲಿ ಆಯಿತಾ. ಇವಾಗ ಅವಲಕ್ಕಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಂಬಿಡ್ತಾ ಇದ್ದೀನಿ. ಅವಲಕ್ಕಿ ನಾವು ಲೂಸೇ ತೊಗೊಂಬರೋದು ಮೆಟ್ರೋಯಿಂದ. ಇದರಲ್ಲಿ ಸ್ವಲ್ಪ ಭತ್ತ ಇರ್ಬೋದು ಮತ್ತು ಅಕ್ಕಿ ಕಾಳು ಇರ್ಬೋದು, ಅದೆಲ್ಲ ಇರುತ್ತೆ. ಒಂದು ಸ್ವಲ್ಪ ಸೋಸ್ಕೊಂಡು ಆಮೇಲೆ ತೊಳ್ಕೊಂಡು ನಾನು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ನಮ್ಮ ಮನೇಲಿ ಯಾವಾಗವಾಗ ಮಾಡ್ತಾಯಿರ್ತೀನಿ. ತುಂಬ ದಿನ ಆದಮೇಲೆ ಕ್ಯಾಪ್ಸಿಕಮ್ನ ಬಳಸ್ಕೊಂಡು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊತಾ ಇರೋದು. ಮತ್ತು ಇದು ನೋಡಿ, ನಾನು ಇದನ್ನು ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಎಷ್ಟು ಈಸಿಯಾಗಿ ನನಗೆ ಅಡುಗೆಗೆ ಒಗ್ಗರಣೆಗೆಲ್ಲ ಸಿಗ್ತಾಯಿದೆ ಅಂತ ಹೇಳ್ಬಿಟ್ಟು. ಮುಂಚೆ ನಾನು ಏನು ಮಾಡ್ತಿದ್ದೆ ಅಂದರೆ ಕಡಲೆಬೀಜ ಅದನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೆ, ಡಬ್ಬಿಗೆ ಹಾಕಿ ಇಟ್ಕೊತಾ ಇರಲಿಲ್ಲ. ಅಂದರೆ ಅದು
ಬೇಗ ಹುಳ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಯಾಕೆಂದರೆ ನಾನು ತಂದ ತಕ್ಷಣ ಅದನ್ನು ಫ್ರೀಝರಲ್ಲಿ ಇಟ್ಬಿಟ್ಟಿರ್ತೀನಿ. ಕಡಲೆ ಬೀಜ ಇರ್ಬೋದು, ಬೇಳೆ ಇರ್ಬೋದು, ಯಾವುದೇ ಕಾಳು ಇರ್ಬೋದು, ಅದನ್ನು ನಾನು ಫ್ರಿಜ್ಜಲ್ಲಿ ಇಲ್ಲ ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಯಾಕೆಂದರೆ ನಾನು ಬಳಸೋದೇ ಕಮ್ಮಿ, ಹಾಗಾಗಿ ಬೇಗ ಹುಳ ಆಗಿಬಿಡುತ್ತೆ ಅಂತ. ಯಾವಾಗಲೇ ನಾನು ಒಗ್ಗರಣೆ ಹಾಕಬೇಕು ಅಂತ ಹೇಳಿದ್ರೂ ಫ್ರಿಜ್ಜಿಗೆ ಹೋಗಿ ತಗೊಂಬರ್ಬೇಕಿತ್ತು. ಕೆಲವು ಸಲ ಅಂತೂ ಯಾರಪ್ಪ ಹೋಗ್ತಾರೆ ಅಂತ ಹೇಳಿಬಿಟ್ಟು ಏನೇನಿರುತ್ತೆ ಅಲ್ಲಿ ಅದನ್ನೇ ಹಾಕಿ ಮಾಡಿಬಿಡ್ತಾ ಇದ್ದೆ. ಫ್ರಿಜ್ ತನಕ ಹೋಗಿ ತೊಗೊಂಬರ್ತಾನೆ ಇರಲಿಲ್ಲ. ಇವಾಗ ಅದು ಪುಟಾಣಿ ಡಬ್ಬಿ ಇರೋದ್ರಿಂದ ಅದರೊಳಗಡೆ ಕಡಲೆ ಬೀಜ ಎಲ್ಲ ಇಟ್ಕೊಂಡ್ರೆ ಅದು ಬೇಗನೂ ಹಾಳಾಗಲ್ಲ, ಬೇಗ ಖಾಲಿ ಆಗುತ್ತಲ್ಲ, ಹಂಗಾಗಿ ಇವಾಗ ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ನೋಡಿ ಇದು ಅರಿಶಿಣಕ್ಕೆ ಡಬ್ಬಿ ಇದೆ ನೋಡಿ, ಇದು ಕೂಡ ಸ್ಪ್ರಿಂಕಲ್ ಮಾಡೋವಂಥ ಡಬ್ಬಿ. ಇದರಲ್ಲೂ ನಂಗೆ ಈಸಿ ಅರಿಶಿಣನ ನಾನು ಈ ಥರ ಹೆಂಗೆ ಅಡುಗೆಗೆ ಬಳಸೋದು. ತುಂಬ ಖುಷಿಯಾಯಿತು ನನಗೆ ಇದು ತರಿಸಿ ನಾನು ಆರ್ಗನೈಸ್ ಮಾಡ್ಕೊಂಡಿರೋದು. ಮತ್ತು ಇನ್ನೊಂದು ಏನು ಗೊತ್ತಾ, ಅಡುಗೆ ಮನೇಲಿ ಜಾಸ್ತಿ ಹೊತ್ತು ಅಡುಗೆ ಮಾಡ್ತೀವಿ ನಾವು. ಹಾಗಾಗಿ ಅಡುಗೆ ಮನೇನ ಎಷ್ಟು ಚೆನ್ನಾಗಿ, ಎಷ್ಟು ನಮಗೆ ಇಷ್ಟ ಆಗಂಗೆ ಇಟ್ಕೊತೀವೋ ಅಷ್ಟು ಒಳ್ಳೆಯದು. ಆವಾಗ ಅಡುಗೆ ಮಾಡೋಕ್ಕೂ ಖುಷಿಯಾಗುತ್ತೆ, ಅಡುಗೆ ಮನೆಗೆ ಬರೋಕ್ಕೂ ಖುಷಿಯಾಗುತ್ತೆ ಹಂಗಂತ ನನಗನ್ಸುತ್ತೆ. ಮುಂಚೆ ಎಲ್ಲ ನಾನು ಈ ಥರ ಅಡುಗೆ ಮನೇನ ಡೆಕೋರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಎಲ್ಲ ಟೈಮ್ನ ಸ್ಪೆಂಡ್ ಮಾಡ್ತಿರಲಿಲ್ಲ. ಎಷ್ಟು ಸಿಂಪಲ್ಲಾಗಿ ಇಟ್ಕೋತೀನೋ ಅಷ್ಟೇ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಯಾವುದೇ ಥರದ ಈ ಥರ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಏನು ರೆಡಿ ಮಾಡ್ಕೊತಾ ಇರಲಿಲ್ಲ. ಏನಿರುತ್ತೆ ನಾನು ಅದರಲ್ಲಿ ಅದು ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆದರೆ ಇವಾಗ ಅನಿಸುತ್ತೆ ಅಡುಗೆ ಮನೆಯೂ ಸುಂದರವಾಗಿ ಇಟ್ಕೋಬೇಕು, ಇಲ್ಲಿ ಬಂದು ಕೆಲಸ ಮಾಡೋದಕ್ಕೂ ಇಷ್ಟ ಆಗಬೇಕು, ಮನ್ಸಿಗೆ ಖುಷಿ ಆಗಬೇಕು ಅಂತ ಅನಿಸುತ್ತೆ ಇವಾಗ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಖುಷಿಯಾಗಿರಬೇಕು, ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೋಬೇಕಲ್ವ, ಹಾಗಾಗಿ ಅಷ್ಟೇ. ನನಗೆ ಅಡುಗೆ ಮನೆ ಈ ನಡುವೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ, ಅಡುಗೆ ಮಾಡೋದಕ್ಕೂ ತುಂಬ ಇಷ್ಟ ಆಗುತ್ತೆ. 10 ನಿಮಿಷದಲ್ಲಿ ಇವಾಗ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು. ಯಜಮಾನರು ಪೂಜೆ ಮುಗಿಸೋಷ್ಟ್ರಲ್ಲಿ ನಾನು ತಿಂಡಿ ರೆಡಿ ಮಾಡಿಬಿಡ್ತೀನಿ. ಬೆಳಿಗ್ಗೆ ಹೊತ್ತು ಹಿಂಗೇನೆ ದೋಸೆ ಇರ್ಬೋದು, ರೊಟ್ಟಿ ಇರ್ಬೋದು, ಅವಲಕ್ಕಿ ಉಪ್ಪಿಟ್ಟು, ಚಿತ್ರಾನ್ನ ಅದನ್ನೆಲ್ಲ ಕೂಡ ನಾನು ಫಟಾಫಟ್ ಅಂತ ತಿಂಡಿ ರೆಡಿ ಮಾಡ್ಕೊಂಬಿಡ್ತೀನಿ. ಅವರು ಸ್ನಾನ ಮಾಡಿ ಪೂಜೆ ಮಾಡೋಷ್ಟ್ರಲ್ಲಿ ರೆಡಿ ಮಾಡ್ಕೊತೀನಿ, ಇಲ್ಲ ಪೂಜೆ ಮಾಡಿ ಮುಗಿಸೋಷ್ಟ್ರಲ್ಲಿ ರೆಡಿ ಆಗಿಬಿಟ್ಟಿರುತ್ತೆ. ಮನೆಗೆ ಒಂದಷ್ಟು ನಾನು ತರಕಾರಿನ ಆನ್ಲೈನ್ ಬುಕ್ ಮಾಡಿ ತರಿಸಿದ್ನಲ್ಲ, ಆವಾಗ ಈ ಥರ ಶುಂಠಿನೂ ಕೂಡ ಬುಕ್ ಮಾಡಿ ತರಿಸ್ಬಿಟ್ಟಿದ್ದೆ. ಸ್ವಲ್ಪ ಜಾಸ್ತಿನೇ ಬಂದಿತ್ತು ಅಂತ ಹೇಳ್ಬೋದು. ಇದನ್ನು ಹಂಗೆ ಬಿಟ್ಟರೆ ಒಣಗೋಗುತ್ತೆ, ಆಮೇಲೆ ಅಡುಗೆಗೂ ಯೂಸ್ ಆಗೋಲ್ಲ, ಈ ಕಡೆ ವೇಸ್ಟ್ ಆಗೋಗುತ್ತೆ, ದುಡ್ಡು ವೇಸ್ಟ್ ಆಗುತ್ತಲ್ಲ. ಸರಿ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಬೋಣ ಅಂತ ಹೇಳ್ಬಿಟ್ಟು ಪೇಸ್ಟಿಗೆಲ್ಲ ನಾನು ಕಟ್ ಮಾಡಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾನು ರಾತ್ರಿನೇ ತೊಳೆದು ಎತ್ತಿಟ್ಟಿದ್ದೆ. ಇದು ಫ್ರಿಜ್ಜಲ್ಲೇ ಇಟ್ಬಿಟ್ಟಿದ್ದೆ ತೊಳೆದ್ಬಿಟ್ಟು ಎಲ್ಲ. ಇವಾಗ ಕಟ್ ಮಾಡಿ ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ಸ್ವಲ್ಪ ಶುಂಠಿನ ನಾನು ಹಾಗೇನೂ ಕೂಡ ಎತ್ತಿಟ್ಕೊತೀನಿ. ಒಂದೊಂದ್ಸಲಿ ಶುಂಠಿ ಹಾಲು ಕುಡಿಬೇಕು ಅನಿಸುತ್ತೆ, ಇಲ್ಲಾಂದರೆ ಅಪರೂಪಕ್ಕೆ ಶುಂಠಿ ಟೀ ಕೂಡ ಮಾಡ್ಕೊಂಡು ಕುಡಿಬೇಕು ಅನಿಸುತ್ತೆ, ಆವಾಗ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ನಾನು ಶುಂಠಿದು ಚೂರನ್ನ ಹಾಗೆ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ ಶುಂಠಿದು ಚೂರನ್ನೆಲ್ಲ ಕೂಡ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಪೇಸ್ಟ್ ಮಾಡಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಸಾಲ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು. ಯಾವಾಗ ಬೇಕು ಆವಾಗ ಅಡುಗೆಗೆ ನಾವು ಬಳಸ್ಕೋಬೋದಾಗಿರುತ್ತೆ. ಹಾಗೆ ಇಡೋದಕ್ಕಿಂತ ಈ ಥರ ಪೇಸ್ಟ್ ಮಾಡಿಟ್ರೆ ಇದ್ರದ್ದು ಲೈಫ್ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು 15 ದಿನದ ತನಕ ನಾವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಈಸಿ ಮಾಡ್ಕೊಳ್ಳೋದು, ಮಾಡಿಟ್ಕೊಂಡ್ರೆ ಒಳ್ಳೆಯದಂತ ಅನಿಸುತ್ತೆ. ಈಗ ನೋಡಿ ಒಂದಷ್ಟು ತರಕಾರಿನ ಯಜಮಾನ್ರು ತೊಗೊಂಬಂದಿದ್ರು, ಆರ್ಡ್ರಿಗೆ ಹೋಗಿದ್ರು. ಆರ್ಡ್ರ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ತರಕಾರಿನ ತೊಗೊಂಬಂದಿದ್ರು. ಆಲೂಗೆಡ್ಡೆ ಮತ್ತು ಬಟಾಣಿ ತೊಗೊಂಬಂದಿದ್ದಾರೆ. ಆಲೂಗೆಡ್ಡೆನ ಸಪ್ರೇಟ್ ಮಾಡಿ ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಬಟಾಣಿ ಹೆಂಗೂ ಪಾಪು ಮಲಗಿದ್ದ, ಬಿಡಿಸ್ಕೊಂಬಿಡೋಣ ಎಷ್ಟಾಗುತ್ತೋ ಅಷ್ಟು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಹಾಗೆ ಒಂದು ಮೂವಿ ಅರ್ಧಂಬರ್ಧ ನೋಡಿದ್ದೆ, ಅದನ್ನು ನೋಡಿಕೊಂಡು ಬಟಾಣಿನ ಬೇಗ ಬೇಗ ಬಿಡಿಸ್ಕೊತಾ ಇದ್ದೀನಿ. ಪಾಪು ಮಲಗಿದ್ರೆ ಏನಪ್ಪ ಅಂತ ಅಂದರೆ ನನಗೆ ಫೋನ್ ಸೌಂಡ್ ಜಾಸ್ತಿ ಕೊಡೋದಕ್ಕಾಗಲ್ಲ, ಸೈಲೆಂಟ್ ಮೂವಿ ನೋಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಅಂದರೆ ಪುಷ್ಪಕ ವಿಮಾನ ಇತ್ತಲ್ಲ ಫಿಲಮು, ಹಾಗಿರುತ್ತೆ, ಬರೀ ಸ್ಕ್ರೀನಲ್ಲಿ ಓಡ್ತಾ ಇರುತ್ತೆ, ಸೌಂಡ್ ಮಾತ್ರ ಕೇಳಿಸಲ್ಲ. ಹಾಗೆ ನೋಡಿಕೊಂಡು ಬಟಾಣಿನ ಒಂದು ಸ್ವಲ್ಪ ಬೇಗ ಬೇಗ ಇಟ್ಕೊಂಬಿಟ್ರೆ ಅವ್ನಿಗೇನು ಗೊತ್ತಾ, ಈ ಥರದನ್ನೆಲ್ಲ ಅವ್ನ ಮುಂದೆ ಮಾಡೋಕ್ಕೆ ಹೋಗಲ್ಲ ನಾನು. ಬಾಯಿಗೆ ಹಾಕೊಂಬಿಟ್ರೆ ಕಷ್ಟ ಅಲ್ವಾ ಮಕ್ಕಳು. ನೆನ್ನೆನೋ ಮೊನ್ನೆನೋ ಇಲ್ಲೇ ಕೆಳಗಡೆ ತರಕಾರಿ ಮಾರ್ಕೊಂಬಂದಿದ್ರು, ಬಟಾಣಿ ಕೆಜಿಗೆ 20 ರೂಪಾಯಿ ಅಂತ ಹೇಳ್ಬಿಟ್ಟು. ನಾನು ಪಾಪು ಮಲಗಿದ್ದ, ಬೇಡ ಬಿಡು ಅಂತ ಒಂದು ಕಡೆ ಮನಸ್ಸು, ಒಂದು ಕಡೆ 20 ರೂಪಾಯಿ ಕೆಜಿ ಅಂತ ಇದ್ದಾರಲ್ಲ, ಹೋಗಿ ತೊಗೊಂಬಂದ್ಬಿಡೋಣ, ತುಂಬ ದಿನ ಬಾಳಿಕೆ ಬರುತ್ತೆ ಅಂತ. ಕೊನೆಗೆ ಪಾಪುನ ಎದ್ದೋಳಿಸ್ಕೊಂಡು ಎತ್ಕೊಂಡು ಕೆಳಗಡೆ ಹೋದರೆ ನಮ್ಮ ಮನೆ ಡೆಡ್ ಎಂಡ್ ರೋಡ್ ಇರೋದು. ಆ ಕಡೆ ಲಾಸ್ಟಿಗೆ ಹೋಗ್ಬಿಟ್ಟು ವಾಪಸ್ ಬರೋಷ್ಟರಲ್ಲೇ ಒಂದು 7 ಕೆಜಿ ಬಟಾಣಿ ಖಾಲಿ ಆಗೋಗಿತ್ತು. ಏನು ಅಂಕಲ್ ಕೂಗಿದ್ರಿ ಬಟಾಣಿನೇ ಇಲ್ಲ ಅಂತ ಹೇಳಿದ್ರೆ, ಅವರು ಇಲ್ಲಮ್ಮ ಎಲ್ಲ ತೊಗೊಂಬಿಟ್ರು ಅಂತ ಹೇಳ್ಬಿಟ್ಟು ಆಮೇಲೆ ಹೇಳಿದ್ರು. ಸರಿ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಬಂದೆ. ಈ ಕಡೆ ಪಾಪುಗೆ ನಿದ್ದೆನೂ ಮಾಡಿಸ್ಲಿಲ್ಲ, ಈ ಕಡೆ ಬಟಾಣಿನೂ ಸಿಕ್ಕಲಿಲ್ಲ. ಕೊನೆಗೆ ಯಜಮಾನ್ರು ತೊಗೊಂಬಂದಿದ್ದಾರೆ ಇವಾಗ.
ನೋಡಿ ಪಾಪುಗೆ ಅವ್ನಿಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಹಾಲು ಕುಡಿಸ್ತೀನಿ ನಾನು. ಇದು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಕುಡಿಸ್ತೀನಿ ನೋಡಿ. ವೀಡಿಯೋ ರೆಕಾರ್ಡ್ ಮಾಡೋಣ ಅಂದರೆ ತೆಗ್ದು ಫೋನ್ ಕೆಳಗಡೆ ಹಾಕ್ದ. ಒಂದು ಸ್ವಲ್ಪ ಬಟಾಣಿ ಬಿಡಿಸೋದಿತ್ತು. ಅವನು ಎದ್ದ ತಕ್ಷಣ ನಾನು ಬಟಾಣಿ ಎತ್ತಿಟ್ಬಿಟ್ಟಿದ್ದೆ. ಆಮೇಲೆ ಅವ್ನಿಗೆ ಹಾಲೆಲ್ಲ ಕುಡಿಸಾದ್ಮೇಲೆ ನೀಟಾಗಿ ಬಿಡಿಸ್ಕೊಂಡು ಎತ್ತಿಡ್ತಾಯಿದ್ದೀನಿ. ನೋಡಿ ನಾನು ಮುಂಚೆನೇ ಬಿಡಿಸ್ಬೇಕಾದ್ರೆ ಭಾಗ ಮಾಡ್ಕೊಂಬಿಡ್ತೀನಿ. ಎಳೆದು ಯಾವುದ್ಯಾವ್ದು ಅದನ್ನು ಒಂದು ಡಬ್ಬಿಗೆ ಹಾಕ್ಕೊತೀನಿ. ಚೆನ್ನಾಗಿ ಬಲ್ತಿರೋದಿರುತ್ತಲ್ಲ ಅದನ್ನು ಒಂದು ಡಬ್ಬಿಗೆ ಹಾಕ್ಕೊಂಡಿದ್ದೀನಿ. ಇದು ಎರಡು ಸ್ವಲ್ಪ ತುಂಬೋಯ್ತು ಅಂತ ಹೇಳಿಬಿಟ್ಟು ಇನ್ನೊಂದು ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಇವಾಗ ಪ್ಯಾಕ್ ಮಾಡಿ ಫ್ರೀಝರಲ್ಲಿ ಇಡ್ತೀನಿ. ಅದು ಸ್ವಲ್ಪ ಇದೆಯಲ್ಲ ಅಂದರೆ ಎಳೆ ಬಟಾಣಿ ಇದೆಯಲ್ಲ ಅದನ್ನು ಬೇಗ ಯೂಸ್ ಮಾಡ್ಕೊಂಡು ಖಾಲಿ ಮಾಡ್ಕೊತೀನಿ. ಒಂದಷ್ಟು ತೊಂಡೆಕಾಯಿ ಕೂಡ ತೊಗೊಂಬಂದಿದ್ರು. ತರಕಾರಿ ತೊಗೊಂಬಂದಾಗ ಯಜಮಾನ್ರು ಇದು ನೋಡಿ ಸ್ಕಿನ್ ಹೆಂಗಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇವತ್ತು ಯೂಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಕ್ವಿಕ್ಕಾಗಿ ಒಂದು ಗೊಜ್ಜು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಆಲೂಗಡ್ಡೆ ಬೇಯಿಸ್ಬಿಟ್ಟಿದ್ದೆ. ಇದಕ್ಕೆ ಕಟ್ಟಿಂಗ್ ಎಲ್ಲ ಕೂಡ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ತರಕಾರಿನ. ಆದರೆ ಆಮೇಲೆ ಇದು ನೋಡ್ತೀನಿ ಫ್ರಿಜ್ಜಲ್ಲಿ ಫುಲ್ ಒಂದು ಸ್ವಲ್ಪ ಸ್ಕಿನ್ ಎಲ್ಲ ಹಾಳಾಗ್ತಾ ಇದ್ದಂಗೆ ಇತ್ತಲ್ಲ, ಸರಿ ಇದನ್ನು ಮಾಡ್ಕೊಂಬಿಡೋಣ ಬೆಳಿಗ್ಗೆ ತಿಂಡಿಗಾಗುತ್ತೆ ಮಿಕ್ಕಿದ್ರೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಈ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಂದು ಪ್ಯಾನ್ಗೆ ಅಂದರೆ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು 2-3 ಸ್ಪೂನಷ್ಟು. ಅದಕ್ಕೆ ಸಾಸಿವೆ, ಆಮೇಲೆ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ತೊಂಡೆಕಾಯಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಅರಿಶಿನ, ಒಂಚೂರು ಉಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಇದು ಫ್ರೈ ಆಗಬೇಕು. ಇದು ಗ್ರೀನ್ ಕಲರ್ ಇದೆಯಲ್ಲ ಇದೆಲ್ಲ ಒಂಚೂರು ಕಲರ್ ಚೇಂಜ್ ಆಗುತ್ತೆ. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ನಾನು ಇನ್ನೂ ಒಂದು ಥರನೂ ಮಾಡ್ತೀನಿ ಪಲ್ಯ. ಅದನ್ನು ಕೂಡ ಗೊಜ್ಜು ಅದನ್ನು ಕೂಡ ಒಂದ್ಸಲಿ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಇವಾಗ ಕ್ವಿಕ್ಕಾಗಿ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ನಾನು ಗೊಜ್ಜನ್ನ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ, ಹುಳಿಯಾಗಿ ಖಾರವಾಗಿ ಚೆನ್ನಾಗಿ ಸಿಕ್ಕತ್ತೆ ಬಾಯಿಗೆ ತಿನ್ನೋದಕ್ಕೆ. ಚಪಾತಿ ಜೊತೆ ಮಾಡ್ಕೊಂಡ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಆಯಿತಾ. ಇವಾಗ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಒಂದೇ ಹಾಕ್ಕೊಂಡಿರೋದು, ಒಂದೇ ದಪ್ಪಗಿತ್ತು ಟೊಮೆಟೊ. ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ್ದಿದ್ದಕ್ಕೆ ಒಂದು, ಹಾಗಾಗಿ ಟೊಮೆಟೊ ಕೂಡ ಒಂದೇ ಹಾಕ್ಕೊಂಡಿದ್ದೀನಿ. ತೊಂಡೆಕಾಯಿ ಸ್ವಲ್ಪನೇ ಇದ್ದಿದ್ದು. ಇದಕ್ಕೆ ಎಲ್ಲ ಫ್ರೈ ಆದಮೇಲೆ ನಾನು ಇವಾಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಆಮೇಲೆ ಇದಕ್ಕೆ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು, ಅದೇ ಅರ್ಧಕ್ಕಿಂತ ಒಂಚೂರು ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಒಂದು ಅರ್ಧ ಲೋಟದಷ್ಟು ನೀರನ್ನ ನಾನು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಅದು ತರಕಾರಿ ಎಲ್ಲ ಮುಳುಗಬೇಕು ಅಷ್ಟು. ಆಮೇಲೆ ಇದನ್ನು ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಸಾಲ್ಟ್ ಟೇಸ್ಟ್ ನೋಡಿಬಿಟ್ಟು ಸಾಲ್ಟ್ ಬೇಕಾ ಬೇಡವಾ ಅಂತ ನೋಡಿಕೊಂಡು ಆಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಬೇಯಿಸಬೇಕು. ತೊಂಡೆಕಾಯಿ ಸ್ವಲ್ಪ ಬೇಯೋದು ಲೇಟು. ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು, ಇಲ್ಲಾಂದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಇದನ್ನು ಇವಾಗ ನಾನು ಕ್ಲೋಸ್ ಮಾಡಿ ಬೇಯಿಸ್ತೀನಿ. ನೋಡಿ ಇವಾಗ ಒಂಚೂರು ನೀರಿಲ್ಲ, ಕಮ್ಮಿ ಆಗಿದೆ ನೀರು ಪ್ರಮಾಣ. ಇದು ರೆಡಿಯಾಗಿದೆ. ಇವತ್ತಿನ ಊಟಕ್ಕೆ ಚಪಾತಿ ಹಾಗೆ ಸ್ವಲ್ಪ ರೈಸ್ ಇತ್ತು, ಮಧ್ಯಾಹ್ನದ ಸಾಂಬಾರು ಕೂಡ ಇತ್ತು. ಅದ್ರ ಜೊತೆನೇ ಒಂದು 2 ಪಲ್ಯ ಮಾಡ್ಕೊಂಡಿದ್ದೀನಿ ನೋಡಿ. ಆಲೂಗಡ್ಡೆ ಪಲ್ಯ ಒಂದು, ತೊಂಡೆಕಾಯಿ ಪಲ್ಯ ಒಂದು. ಪಾಪುಗೆ ಅಂತ ಹೇಳಿಬಿಟ್ಟು ನಾನು ಬೇಸನ್ ಲಡ್ಡು ಮಾಡಿಟ್ಟಿದ್ದೆ. ಅದು ತುಂಬ ಟೇಸ್ಟಿಯಾಗಿತ್ತು. ಅದನ್ನು ಕೂಡ ಊಟದ ಜೊತೆ ತಿಂತಾಯಿದ್ದೀನಿ. ನಮ್ಮ ಇವತ್ತಿನ ಊಟ ಈ ಥರ ಇತ್ತು. ತೊಂಡೆಕಾಯಿ ಪಲ್ಯ ಒಂದ್ಸಲಿ ಟ್ರೈ ಮಾಡಿ ನೋಡಿ ಆಯಿತಾ. ಈ ವ್ಲಾಗಲ್ಲಿ ಏನಾದರೂ ಒಂಚೂರು ಇಷ್ಟ ಆಗಿದ್ದರೂ ಕೂಡ ಈ ವ್ಲಾಗ್ನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಾಗಿರಿ, ಖುಷಿನ ಹಂಚಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.